ಶಾಂತಿ. ದಿನಾಂಕ ಆಗಿದೆ 30/4/2025. ತಂದೆಯು ನಿಮ್ಮನ್ನು ಪುರುಷೋತ್ತಮನರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ನೀವೀಗ ಕನಿಷ್ಠರಿಂದ ಉತ್ತಮ ಪುರುಷರಾಗುತ್ತೀರಿ. ಎಲ್ಲರಿಗಿಂತ ಉತ್ತಮರು ದೇವತೆಗಳಾಗಿದ್ದಾರೆ. ಇಲ್ಲಿ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಆತ್ಮಾಭಿಮಾನಿಯಾಗಿ ಶರೀರವನ್ನು ಬಿಡುವುದು ಬಹಳ ಪರಿಶ್ರಮವಾಗುತ್ತದೆ. ನಾವು ಆತ್ಮಗಳಾಗಿದ್ದೇವೆ. ನಾವು ಈ ಹಳೆಯ ಪ್ರಪಂಚವನ್ನು, ಹಳೆಯ ಶರೀರವನ್ನು ಬಿಡಬೇಕಾಗಿದೆ. ಹೊಸದನ್ನು ತೆಗೆದುಕೊಳ್ಳಬೇಕಾಗಿದೆ. ಸತ್ಯಯುಗದಲ್ಲಿ ಈ ಅಭ್ಯಾಸದ ಅವಶ್ಯಕತೆ ಇರುವುದಿಲ್ಲ. ಶಿವನು ಪರಮಧಾಮದಲ್ಲಿರುತ್ತಾರೆ. ಅವರನ್ನು ದುಃಖಧಾಮದಲ್ಲಿಯೇ ಕರೆಯುತ್ತಾರೆ. ಸುಖಧಾಮ ಎಲ್ಲೂ ಕರೆಯುವುದಿಲ್ಲ. ಅವರು ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಈ ಹಳೆಯ ಪ್ರಪಂಚವು ಹೊಸದಾಗಬೇಕೆಂದು ಖಾತರಿ ಇದೆ. ಹಳೆಯದರಿಂದ ಹೊಸದು, ಹೊಸದರಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ. ಹೊಸ ಪ್ರಪಂಚಕ್ಕೆ ಸತ್ಯಯುಗವೆಂದು, ಹಳೆಯದಕ್ಕೆ ಕಲಿಯುಗವೆಂದು ಕರೆಯಲಾಗುತ್ತದೆ. ಇದು 21 ಜನ್ಮ, 21 ಪೀಳಿಗೆಗಳಿಗಾಗಿ ವಿದ್ಯೆಯಾಗಿದೆ. ಪೀಳಿಗೆ ಎಂದು ವೃದ್ಧಾಪಕ್ಕೆ ಹೇಳಲಾಗುತ್ತದೆ. ಅಲ್ಲೆಂದು ಅಕಾಲ ಮೃತ್ಯುವಾಗುವುದಿಲ್ಲ. ಇಲ್ಲಂತೂ ನೋಡಿ ಹೇಗೆ ಅಕಾಲ ಮೃತ್ಯುವಾಗುತ್ತಿರುತ್ತದೆ. ಇಲ್ಲಿ ದೇಹ ಸಹಿತವಾಗಿ ಏನೆಲ್ಲವೂ ಇದೆಯೋ ಎಲ್ಲವನ್ನೂ ಮರೆಯಬೇಕಾಗಿದೆ. ತಮ್ಮನ್ನು ಆತ್ಮವೆಂದು ತಿಳಿಯಬೇಕು ಮತ್ತು ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಹೊಸ ಶರೀರವನ್ನು ಪಡೆಯಬೇಕಾಗಿದೆ. ಈಗ ನಿಮಗೆ ತಿಳಿದಿದೆ, ತಂದೆಯು ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಪುನಃ ದೇವತೆಗಳಾಗಲು ನಾವೇ ಬ್ರಾಹ್ಮಣರಾಗಿದ್ದೇವೆ. ನೀವು ಸಂಗಮಯುಗೆ ಬ್ರಾಹ್ಮಣರಾಗಿದ್ದೀರಿ. ತಂದೆಯೇ ಜ್ಞಾನಸಾಗರನಾಗಿದ್ದಾರೆ. ಅವರು ಸತ್ಯ ಚೈತನ್ಯ ಅಮರನಾಗಿದ್ದಾರೆ. ಪುನರ್ಜನ್ಮ ರಹಿತನಾಗಿದ್ದಾರೆ. ಶಾಂತಿಯ ಸಾಗರ, ಸುಖದ ಸಾಗರ, ಪವಿತ್ರತೆಯ ಸಾಗರನಾಗಿದ್ದಾರೆ. ಇದು ಅವಿನಾಶಿ ವಿದ್ಯೆಯಾಗಿದೆ. ಓದಿಸುವವರು ಅವಿನಾಶಿ ತಂದೆಯಾಗಿದ್ದಾರೆ. ಅರ್ಧಕಲ್ಪ ನೀವು ರಾಜ್ಯವನ್ನು ಪಡೆಯುತ್ತೀರಿ. ನಂತರ ರಾವಣ ರಾಜ್ಯವಾಗುತ್ತದೆ. ಅರ್ಧಕಲ್ಪ ರಾಮರಾಜ್ಯ, ಇನ್ನು ಅರ್ಧಕಲ್ಪ ರಾವಣ ರಾಜ್ಯವಿರುತ್ತದೆ. ಸತ್ಯಯುಗದಲ್ಲಿ ನಾವು ಸದಾ ಸುಖಿಯಾಗಿರುತ್ತೇವೆ. ಉಳಿದೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಮತ್ತೆ ರಾವಣ ರಾಜ್ಯದಲ್ಲಿ ದುಃಖವು ಆರಂಭವಾಗುತ್ತದೆ. ಸುಖ ಮತ್ತು ದುಃಖದ ಆಟವಾಗಿದೆ. ಇಲ್ಲಿ ಯೋಗದಲ್ಲಿದ್ದು ಪವಿತ್ರರಾಗಿ ನೀವು ಪವಿತ್ರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಿ. ಬಾಕಿ ಕೈಯಲ್ಲಿ ಯಾವುದೇ ಆಯುಧವಿಲ್ಲ. ಇದು ಡಬಲ್ ಅಹಿಂಸೆಯಾಗಿದೆ. ರಾವಣ ರಾಜ್ಯದಲ್ಲಿಯೇ ದುಃಖವು ಆರಂಭವಾಗುತ್ತದೆ. ಕಾಯಿಲೆಗಳು ಪ್ರಾರಂಭವಾಗುತ್ತದೆ. ಎಷ್ಟೊಂದು ರೋಗಗಳಿವೆ. ಅನೇಕ ಪ್ರಕಾರದ ಔಷಧಿಗಳನ್ನು ಕಂಡುಹಿಡಿಯುತ್ತಾರೆ. ಎಲ್ಲರೂ ರೋಗಿಗಳಾಗಿ ಬಿಟ್ಟಿದ್ದಾರಲ್ಲವೇ? ನೀವು ಯೋಗ ಬಲದಿಂದ 21 ಜನ್ಮಗಳಿಗಾಗಿ ನಿರೋಗಿಯಾಗುತ್ತೀರಿ. ಅಲ್ಲಿ ದುಃಖ ಅಥವಾ ರೋಗದ ಹೆಸರು ಚಿಹ್ನೆಯೂ ಸಹ ಇರುವುದಿಲ್ಲ. ಅದಕ್ಕಾಗಿ ಓದುತ್ತಿದ್ದೀರಿ. ನೀವೀಗ 21 ಜನ್ಮಗಳಿಗಾಗಿ ಹೊಸ ಪ್ರಪಂಚಕ್ಕೆ ವರ್ಗಾವಣೆ ಮಾಡುತ್ತೀರಿ. ಅದಕ್ಕೆ ಪ್ರತಿಫಲವಾಗಿ ನಿಮಗೆ 21 ಜನ್ಮಗಳಿಗಾಗಿ ಸಿಗುತ್ತದೆ. ಅವರಂತೂ ಅಲ್ಪ ಕಾಲಕ್ಕಾಗಿ ವರ್ಗಾವಣೆ ಮಾಡುತ್ತಾರೆ. ನೀವು 21 ಜನ್ಮಗಳಿಗಾಗಿ ಮಾಡುತ್ತೀರಿ. ಕೊನೆಯಲ್ಲಿ ಬಹಳ ದುಃಖಿಯಾಗಿ ಸಾಯುತ್ತಾರೆ. ಇದು ರಕ್ತಪಾತದ ಆಟವಾಗಿದೆ. ಪ್ರಾಕೃತಿಕ ವಿಪೋಗಗಳು ಆಗುತ್ತವೆ. ಇದಕ್ಕಿಂತಲೂ ಮೊದಲೇ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು. ನೀವು ಮಕ್ಕಳಿಗೆ ಇಂತಹ ಅಭ್ಯಾಸ ಮಾಡಬೇಕಾಗಿದೆ. ಅಂತಿಮದಲ್ಲಿ ಒಬ್ಬ ಶಿವ ತಂದೆಯ ನೆನಪೇ ಇರಲಿ. ಅವರ ನೆನಪಿನಲ್ಲಿಯೇ ಇದು ಶರೀರವನ್ನು ಬಿಡಬೇಕು. ಮತ್ಯಾವುದೇ ಮಿತ್ರ ಸಂಬಂಧಿ ಮೊದಲಾದವರ ನೆನಪು ಬರಬಾರದಾಗಿದೆ. ಹೇಗೆ ಬ್ರಹ್ಮ ತಂದೆಯು ತನ್ನ ಸರ್ವಸ್ವವನ್ನು ವರ್ಗಾವಣೆ ಮಾಡಿ ಪೂರ್ಣ ಅಧಿಕಾರವನ್ನು ತಂದೆಗೆ ಕೊಟ್ಟು ಬಿಟ್ಟರು, ಯೋಚಿಸಲಿಲ್ಲ. ಹಾಗೆಯೇ ತಂದೆಯಿಂದ ಅನುಸರಿಸಿ 21 ಜನ್ಮಗಳ ಪ್ರಾರಬ್ಧವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ತಂದೆ ಮತ್ತು ಆಸ್ತಿ ಇದೇ ಸ್ಮೃತಿತನೆಯಿಂದ ತೇರ್ಗಡೆಯಾಗಿ ವಿಜಯಮಾಲೆಯಲ್ಲಿ ಬರಬೇಕಾಗಿದೆ. ಮನಸ್ಸಿನ ಮೇಲೆ ಪೂರ್ತಿ ಗಮನ ಕೊಡುವಂತಹವರು ಏರುವ ಕಲೆಯ ಅನುಭವಿ ವಿಶ್ವ ಪರಿವರ್ತಕ ಆಗಿದ್ದಾರೆ. ಕರ್ಮದಲ್ಲಿ ಯೋಗದ ಅನುಭವವಿರುವುದು, ಅರ್ಥಾತ್ ಕರ್ಮಯೋಗಿಗಳಾಗುವುದಾಗಿದೆ. ಸದಾ ಒಂದು ಸ್ಲೋಗನ್ ನೆನಪಿಟ್ಟುಕೊಳ್ಳಿ: ಸಮಸ್ಯೆಯಾಗುವುದಿಲ್ಲ, ಸಮಸ್ಯೆಯಿಂದ ಗಾಬರಿಯಾಗುವುದಿಲ್ಲ. ಸ್ವಯಂ ಸಮಾಧಾನ ಸ್ವರೂಪರಾಗಿರುತ್ತೇವೆ ಮತ್ತು ಅನ್ಯರಿಗೂ ಸಮಾಧಾನ ಕೊಡುವೆವು. ಈ ಸ್ಮೃತಿ ಸಫಲತಾ ಸ್ವರೂಪರನ್ನಾಗಿ ಮಾಡಿಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.